ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ SK ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಾರಿ, ಎಲ್ಲರೂ ಕಮೆಂಟಿಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ. ಫ್ರೀ ಮಾಡ್ಕೊಂಡು ಖಂಡಿತವಾಗ್ಲೂ ಎಲ್ಲರೂ ಕಮೆಂಟಿಗೂ ರಿಪ್ಲೈ ಕೊಡ್ತೀನಿ. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದೆ. ನಾನಿಲ್ಲಿ ಶಿವರಿಗೋಸ್ಕರ ಒಂದು ಡ್ರಿಂಕ್ ಮಾಡಿಕೊಡ್ತಾ ಇದ್ದೀನಿ. 2 ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ನೆಲ್ಲಿಕಾಯಿನ ಜ್ಯೂಸು ಏನಕ್ಕಪ್ಪ ಅಂತಂದರೆ, ತಲೆ ಕೂದಲು ಉದುರ್ತಾ ಇರುತ್ತಲ್ಲ, ತುಂಬ ಏರ್ ಫಾಲ್ ಆಗ್ತಾ ಇರುತ್ತೆ, ಮತ್ತು ವೈಟ್ ಹೇರ್ಸ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಸೊ ಅಂಥವ್ರಿಗೆ ಈ ನೆಲ್ಲಿಕಾಯಿನ ಡ್ರಿಂಕ್ಸು ತುಂಬ ಒಳ್ಳೆಯದು. ಮಾರ್ನಿಂಗ್ ಟೈಮು ಈ ಥರದ್ದು ಒಂದು ಗ್ಲಾಸು ಎವ್ರಿ ಡೇ ಕುಡಿಯೋದ್ರಿಂದ ಸೊ ಗುಡ್ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ನಾನಿವಾಗ ಅದನ್ನು ಗ್ರೈಂಡ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಜರಡಿಯಿಂದ ನೀಟಾಗಿ ಅದನ್ನು ಸೋಸ್ಕೊತಾ ಇದ್ದೀನಿ. ಯಾವುದೇ ಒಂದು ಮೆಡಿಸನ್ ಆದ್ರೂ ಒಂದೇ ಸಲಗೆ ಕೆಲಸ ಮಾಡಲ್ಲ. ಸೊ ಎವ್ರಿ ಡೇ ಇದನ್ನು ತೊಗೊಂಡು ನೋಡಿ. ಸೊ ಏರ್ ಫಾಲ್ ಆಟೋಮೆಟಿಕಲಿ ನಿಮಗೆ ಕಂಟ್ರೋಲ್ ಆಗುತ್ತೆ. ಸೊ ಅವ್ರಿಗೆ ಕೂಡ ಆ ಡ್ರಿಂಕ್ನ ಕೊಟ್ಟು ನಾನಿಲ್ಲಿ 1-2 ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಬ್ರೆಡ್ನ ನನಗೆ ಟೀಲಿ ಜುಕ್ಕೊಂಬಿಟ್ಟು ತಿನ್ನಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಬಟರ್ನ ಹಾಕ್ಕೊಂಬಿಟ್ಟು ಅದು ಬ್ರೆಡ್ಡೆಲ್ಲ ಖಾಲಿ ಮಾಡಿಬಿಡ್ತೀನಿ. ಬರಬೇಕಾದ್ರೆ ಬ್ರೆಡ್ಡೆಲ್ಲ ತೊಗೊಂಡು ಬಂದಿದ್ರು, ಅದು ಸ್ವಲ್ಪ ಮಿಕ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಬಟರ್ ಹಚ್ಕೊಂಬಿಟ್ಟು ಸ್ವಲ್ಪ ಟೋಸ್ಟ್ ಮಾಡ್ಕೊಂಡಂಗೆ ಎರಡೂ ಕಡೆನೂ ಟೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಬಟರ್ ಹಚ್ಬಿಟ್ಟು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಖಾಲಿ ಆಗೋವರೆಗೂ ಇದೇ ನನ್ನ ಬ್ರೇಕ್ಫಾಸ್ಟು. ಒಂದೊಂದು ದಿನ ರಾಗಿ ಮಾಲ್ಟ್ ಕುಡಿತೀನಿ, ಒಂದೊಂದು ದಿನ ಇದನ್ನು ಮಾಡ್ಕೋತೀನಿ. ಸೊ ಎವ್ರಿ ಡೇ ನಾನು ಕೂಡ ಒಂದೊಂದು ಸ್ಮೂತೀಸು ಅಥವಾ ಡ್ರಿಂಕು ಮಾಡ್ಕೊಂಡು ಕುಡಿತಾ ಇದ್ದೀನಿ ಇತ್ತೀಚೆಗೆ. ಯಾಕಂದರೆ ಸ್ವಲ್ಪ ನನಗೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇತ್ತೀಚೆಗೆ ನಾನು ಮಾರ್ನಿಂಗ್ ಟೈಮಲ್ಲಿ ಯಾವುದಾದ್ರೂ ಒಂದು ಡ್ರಿಂಕ್ ತೊಗೊಳ್ಳೋ ಅಂಥ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಂತಲೇ ನಾನು ಈ ಮಿಕ್ಸರ್ ಗ್ರೈಂಡರ್ನ ತೊಗೊಂಡಿದ್ದು. ಸೊ ಇದನ್ನು ಎಲ್ಲಿ ತೊಗೊಂಡೆ ಅಂತ ಎಲ್ಲರೂ ಕಮೆಂಟ್ ಹಾಕಿದ್ರಿ. ಸಾರಿ, ನಾನು ಅವ್ರಿಗೆಲ್ಲ ರಿಪ್ಲೈ ಮಾಡಿಲ್ಲ. ಸೊ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ರಿಲಯನ್ಸಲ್ಲಿ ಕೇಳಿದೆ ನಾನು. ರಿಲಯನ್ಸಲ್ಲಿ 3,000 ರೂಪಾಯಿಗೆ ಬರೀ 2 ಜಾರು ಕೊಟ್ಟಿದ್ದರು. ಒಂದು ಜ್ಯೂಸ್ ಜಾರು, ಇನ್ನೊಂದು ನಾವೇನಾದರೂ ಸ್ಪೈಸಸ್ನೆಲ್ಲ ಗ್ರೈಂಡ್ರ್ ಮಾಡ್ಕೋತೀವಲ್ಲ, ಸೊ ಅದರದ್ದು ಒಂದು ಜಾರು. ಅದು ಎರಡಕ್ಕೇ 3,000 ರೂಪಾಯಿ ಹೇಳಿದ್ರು. ಸೊ ನನಗೆ ಒಂದು ಸಲ ಆನ್ಲೈನಲ್ಲಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ. 3,340 ರೂಪಾಯಿ ಅನಿಸುತ್ತೆ ಇದು. ನಾವು ಅದರಲ್ಲಿ ಗೋಧಿ ಹಿಟ್ಟು ಬೇಕಾದ್ರೂ ಕಲಿಸ್ಬೋದು, ಅಥವಾ ಏನಾದರೂ ತರಕಾರಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಅದು. ಆ ಥರದ್ದು ಒಂದು ಜಾರು ಕೊಟ್ಟಿದ್ದಾರೆ, ಒಂದು ಜ್ಯೂಸ್ ಜಾರು, ಇನ್ನೊಂದು ದೊಡ್ಡದೊಂದು ಜ್ಯೂಸ್ ಜಾರು ಕೊಟ್ಟಿದ್ದಾರೆ. ಏನಾದರೂ ನಾವು ಆಪಲ್ ಜ್ಯೂಸ್ ಎಲ್ಲ ಮಾಡೋದಾದರೆ ಸೊ ಅದರಲ್ಲಿ ಅದು ಸ್ಟ್ರೈನ್ ಆಗಿಬಿಟ್ಟು ಆಚೆ ಬರುತ್ತೆ. ಸೊ ಆ ಥರದ್ದು ಒಂದು ಜಾರು ಕೊಟ್ಟಿದ್ದಾರೆ, ಇನ್ನೊಂದು ಪುಟ್ಟು ಜಾರು. ಟೋಟಲ್ 4 ಜಾರು ಕೊಟ್ಟಿದ್ದಾರೆ. ಮಿಕ್ಸಿ ಯಾವ ಥರ ಇದೆ ಅಂದರೆ ಒಂದೇ ಕೈಲಿ ಹಿಡ್ಕೋಬೋದು, ಅಷ್ಟು ಚೆನ್ನಾಗಿದೆ. ಅಷ್ಟು ಬೇಗ ಚೆನ್ನಾಗಿ ಗ್ರೈಂಡರ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ವಂಡರ್ ಶೆಫ್ ಅವ್ರದ್ದು. ಸೊ ಅದ್ರ ಜೊತೆಲಿ ಒಂದು ಬುಕ್ ಕೂಡ ಕೊಟ್ಟಿದ್ದಾರೆ, ರೆಸಿಪಿ ಬುಕ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಮೂತೀಸ್ ಯಾವ ಥರ ಮಾಡ್ಕೊಳ್ಳೋದು, ಮಿಲ್ಕ್ ಶೇಕ್ ಯಾವ ಥರ ಮಾಡೋದು, ಕೆಲವೊಂದೊಂದು ರೆಸಿಪಿಗಳನ್ನೂ ಶೇರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಯಾರಾದ್ರೂ ಬೈ ಮಾಡೋಂಗಿದ್ರೆ ಕಮೆಂಟ್ ಹಾಕಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಒಂದು ಗ್ಲಾಸ್ ಟೀ ಕುಡಿದು ಬ್ರೆಡ್ ಟೋಸ್ಟ್ ಕೂಡ ತಿಂದಾಯಿತು. ಸೊ ಇವಾಗ ಸ್ವಲ್ಪ ಪಾತ್ರೆಗಳಿದೆ, ಅದನ್ನೆಲ್ಲ ತೊಳ್ಕೊಂಡ್ಬಿಡ್ತೀನಿ. ಪಾತ್ರೆ ಹೆಚ್ಚಾದಷ್ಟು ಕೆಲಸ ಜಾಸ್ತಿ ಅಂತಾರಲ್ಲ ಹಾಗೆ. ಮತ್ತು ಬ್ರೇಕ್ಫಾಸ್ಟಿಗೆ ಬೇರೆ ಏನೇನೋ ಮಾಡಬೇಕು. ಸೊ ಅದಕ್ಕೋಸ್ಕರ ಕೆಲಸ ಅಡುಗೆ ಮನೆಯಲ್ಲೇ ಆಗ್ತಾಯಿದ್ದೆ ನನಗೆ ಶಿವವ್ರು ಬಂದಾಗಿಂದನೂ. ಇಷ್ಟು ದಿನದವರೆಗೂ ಒಬ್ಬಳೇ ಇದ್ದೆ. ಸೊ ಏನಿರುತ್ತೆ ಅದನ್ನು ತಿನ್ಕೊಬಿಡೋದು, ಸುಮ್ಮನಾಗೋದು. ಬಟ್ ಇವಾಗ ಹಂಗಾಗಲ್ಲ, ಪಾಪ ಅವ್ರಿಗೆ ಮಾಡ್ಕೊಳ್ಳೇಬೇಕು. ಅಲ್ಲಿ ಯಾವ್ಯಾವ ಥರ ಇರುತ್ತೋ ಬ್ರೇಕ್ಫಾಸ್ಟ್ ಏನೋ ಗೊತ್ತಿಲ್ಲ. ಸೊ ನನ್ನ ಕರ್ತವ್ಯ ಅದು. ಅವರು ನನ್ನನ್ನು ಯಾವ ರೀತಿ ಅವ್ರು ಚೆನ್ನಾಗಿ ನೋಡ್ಕೊತಾರೆ, ನಾನು ಅವ್ರನ್ನ ಅದಕ್ಕಿಂತ ಚೆನ್ನಾಗಿ ನೋಡ್ಕೊಳ್ಳೋದು, ಅದು ನನ್ನ ಕರ್ತವ್ಯ ಅನ್ನೋದು. ಅವರಿಗೆ ಪಲಾವ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಅವರೆಕಾಳು ಪಲಾವ್ ಹಾಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ಸೊ ಇಬ್ಬರೂ ಬ್ರೇಕ್ಫಾಸ್ಟ್ ಮುಗಿಸೋದು. ನನ್ನ ಪೂಜೆನೂ ಕೂಡ ಮುಗೀತು. ಸಿಂಪಲಾಗಿ ಒಂದೊಂದು ಹೂವು ಇಟ್ಟು ಸೋಮವಾರದ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಕಳಸ ಎಲ್ಲ ಏನು ತೆಗಿಲಿಲ್ಲ, ಗುರುವಾರ ದಿನ ತೆಗೆದು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮುಗಿಸ್ದೆ. ಬೆಳಗ್ಗೆನೇ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಒಂದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈ ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ, ಇದನ್ನೆಲ್ಲ ಒಂದು 10 ತೊಗೋಬೇಕು. ಅದ್ರ ಜೊತೆಲಿ ನಾನು ಒಂದು 4 ಡೇಟ್ಸ್ ಕೂಡ ತೊಗೊಂಡಿದ್ದೀನಿ. ಬಾದಾಮಿ ಮೇಲ್ಗಡೆದು ಸಿಪ್ಪೆನೆಲ್ಲ ತೆಗೆದು ನಾವು ತಿನ್ನಬೇಕಾಗುತ್ತೆ. ಏನಾದರೂ ಸ್ಮೂತಿ ಮಾಡ್ಕೊಳ್ಳೋದಾದರೂ ಅಷ್ಟೇ, ಅದು ತೆಗೆದುಬಿಟ್ಟೆ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸು ಹಾಗೆ ತಿನ್ನಲಿಕ್ಕಾಗಲ್ವಲ್ಲ. ಸೊ ಅಂಥವ್ರಿಗೆ ಈ ರೀತಿಯಾಗಿ ಒಂದು ಸ್ಮೂತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೊಂದು 2 ಬಾಳೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿ ಶುಗರ್ ಸೇರಿಸ್ಬಾರ್ದು. ಏನಾದ್ರೂ ಶುಗರ್ ಬೇಕೇ ಬೇಕು ಅನ್ನೋರಿಗೆ ಸ್ವಲ್ಪ ಜೇನುತುಪ್ಪ ಆ್ಯಡ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಸ್ಮೂತಿನೂ ಕೂಡ ರೆಡಿ ಆಯಿತು. ಇಬ್ಬರಿಗೂ ನಾನು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ.
ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಅಣ್ಣಮ್ಮ ದೇವಸ್ಥಾನಕ್ಕೆ. ಸೊ ಅವ್ರು ಬಂದಾಗೆಲ್ಲ ಒಂದೊಂದು ಸಲ ದೇವಸ್ಥಾನಕ್ಕೆ ಯಾವುದಾದ್ರೂ ಹೋಗ್ತಾ ಇರ್ತೀವಿ. ಸೊ ಹಾಗೆ ಹೋಗ್ತಾ ಮಲ್ಲಿಗೆ ಹೂವು ತೊಗೊಂಡ್ವಿ. ನನಗೆ ತುಂಬ ಇಷ್ಟ ಮಲ್ಲಿಗೆ ಹೂವು, ಕನಕಾಂಬರ ಹೂವು, ಗುಲಾಬಿ ಹೂವು ಅಂತಂದರೆ. ಒಬ್ಬಳೇ ಇದ್ದರೆ ಆ ಥರದ್ದೆಲ್ಲ ಏನು ಮುಡ್ಕೊಳ್ಳಲ್ಲ, ಯಾವಾಗಾದರೂ ಪೂಜೆ ಟೈಮಲ್ಲಿ ಅಷ್ಟೇ ತೊಗೊಂಡಿರ್ತೀನಿ. ಸೊ ಈ ಥರ ಆಚೆ ಬಂದಾಗ ಹೂವು ಮುಡ್ಕೊಳ್ಳಿಕ್ಕೆ ತುಂಬ ಇಷ್ಟ ನನಗೆ. ಹೂವು ತೊಗೊಂಡು ಅಲ್ಲಿಂದ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಹೋಗ್ತಾ ಬ್ಯಾಗ್ಗಳು ಮತ್ತು ಪರ್ಸ್ಗಳು ನೋಡಿದೆ, ಯಾಕೋ ಇಷ್ಟ ಆಯಿತು. ನಂದು ಬ್ಯಾಗು ಆಲ್ರೆಡಿ ಹಾಳಾಗಿದೆ. ಅದು ನಾನು ಮೌಂಟ್ ಆಬುಲ್ ತೊಗೊಂಡಿದ್ದು, ಅದನ್ನು 400 ರೂಪಾಯಿ ಕೊಟ್ಟು. ಸೊ ಅದ್ರ ನೆನಪಿಗಂತ ಇಟ್ಕೊಂಡಿದ್ದೆ. ಸೊ ಇವಾಗ ಅದು ಹಾಳಾಗಿದೆಯಲ್ವ, ಸೊ ಇನ್ನು ಪೂರ ಹಾಳಾಗ್ಬಿಡುತ್ತೆ, ಅದ್ರ ನೆನಪು ಹೊರಟೋಗ್ಬಿಡುತ್ತಲ್ಲ ಅಂದ್ಬಿಟ್ಟು ಒಂದು ಹೊಸ ಬ್ಯಾಗ್ ತೊಗೊಳ್ಳೋಣ ಅಂತ ಮತ್ತೆ ಇದನ್ನು 300 ರೂಪೀಸ್ ಕೊಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ ಬ್ಯಾಗು, ನನಗಿಷ್ಟ ಆಯಿತು. ವೆರೈಟಿ ಬ್ಯಾಗ್ಗಳು ಮತ್ತು ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಪರ್ಸ್ಗಳಾಗಿರ್ಬೋದು ತುಂಬ ಚೆನ್ನಾಗಿದ್ದು. 100 ರೂಪೀಸಿಂದ ಹಿಡಿದು 400 ರೂಪೀಸ್ವರೆಗೂ ಇಲ್ಲಿತ್ತು. ಸೊ ನಾನು ಅದೊಂದು ತೊಗೊಂಡೆ. ನೆಕ್ಸ್ಟು ಶೂ ಅವರು ಒಂದು ಬೆರೆಟ್ ತೊಗೋತಾ ಇದ್ದಾರೆ. ನಾವು ಹೆಣ್ಮಕ್ಳು ಆರಿಸೋದಲ್ಲ, ಅದೊಂದು ಬೆಲ್ಟ್ನ ಅವ್ರು ಏನಿಲ್ಲ ಅಂತಂದ್ರು 1 ಗಂಟೆ ಟೈಮ್ ನೋಡಿದ್ದಾರೆ, ತಿರುಗಿಸಿ ಮುರುಗಿಸಿ. ಅಲ್ಲಿ ಪಕ್ಕದಲ್ಲಿ ಬೇರೆ ಅವಣ್ಣ ಡ್ರಿಂಕ್ಸ್ ಮಾಡಿಬಿಟ್ಟು ಅಲ್ಲಿ ಬಿದ್ದೋಗ್ಬಿಟ್ಟಿತ್ತು. ಅವ್ರಿಗೆ ಬೇರೆ ಅವ್ರು ಗಲಾಟೆ ಮಾಡ್ತಾಯಿದ್ರು. ನಾನು ಎಲ್ಲಿ ನಮಗೆ ಬೈದಾರು ಅಂದ್ಬಿಟ್ಟು ಬೇಗ ತೊಗೊಳ್ಳಿ ಅಂದ್ಬಿಟ್ಟು ಅಲ್ಲೊಂದು ತೊಗೊಂಡು ಬಂದ್ವಿ. ನೆಕ್ಸ್ಟು ಟಾಪ್ಗಳು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ನಾನು ಯಾವಾಗ್ಲೂ ಡೈಲಿ ಯೂಸ್ಗೆಲ್ಲ ಇಲ್ಲೇ ಟಾಪ್ಗಳು ತೊಗೊಳ್ಳೋದು. ಸೊ ಅಂಗಡಿಗಳಲ್ಲೆಲ್ಲ ತಗೊಳ್ಳಲ್ಲ. ಲಾಸ್ಟ್ ಟೈಮ್ ಒಂದು ಟೈಮ್ ಮಾತ್ರ ನಾನು ರಿಲಯನ್ಸಲ್ಲಿ ತೊಗೊಂಡಿದ್ದೆ. 2 ಟಾಪ್ ತೊಗೊಂಡೆ. ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲ ದೇವ್ರುಗಳ್ನು ಕೆಳಗೆ ತೆಗೆದಿಟ್ಕೊಂಡು ಅದಕ್ಕೆ ಅಲಂಕಾರ ಮಾಡ್ತಾಯಿದ್ರು ದೇವ್ರುಗಳಿಗೆ. ಅಂದರೆ ಬೇರೆಯವರೆಲ್ಲ ಕರ್ಕೊಂಡು ಹೋಗ್ತಾರಂತೆ, ಅವರು ಹರಕೆ ಮಾಡ್ಕೊಂಡಿರ್ತಾರಲ್ಲ, ಸೊ ಅವರುಗಳು. ಸೊ ಅದಕ್ಕೋಸ್ಕರ ಎಲ್ಲ ಹೂವಿನ ಅಲಂಕಾರ, ಸ್ಯಾರಿ ಬೇರೆದೆಲ್ಲ ಸ್ಯಾರಿಗಳೆಲ್ಲ ಚೇಂಜ್ ಮಾಡಿ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ರು. ನೋಡಲಿಕ್ಕೆ ಒಂಥರ ಚೆನ್ನಾಗಿ ಖುಷಿ ಅನ್ನಿಸ್ತು. ಇವತ್ತು ನನಗೆ ಫಸ್ಟ್ ಟೈಮು ಈ ರೀತಿಯಾಗಿ ಎಲ್ಲ ದೇವ್ರುಗಳ ಮೇಲೂ ಹೂವು ನೋಡಿದ್ದು ನಾನು. ದೇವ್ರ ದರ್ಶನನೂ ಕೂಡ ಮುಗಿಸ್ಕೊಂಡ್ವಿ. ಇವಾಗ ಹೊರಟ್ವಿ ಅಲ್ಲಿಂದ. ಸೊ ನೋಡ್ತಾ ಇರ್ಬೋದು ಎಷ್ಟು ದೇವರುಗಳಿದೆ ಅಂತ. ಪ್ರತಿ ಸಲ ಬಂದಾಗ ಎಲ್ಲ ದೇವ್ರ ಮೇಲೂ ಒಂದು ಹೂವು ಇರ್ತಿತ್ತು ಅಷ್ಟೇ, ಇಲ್ಲ ಅಂತಂದರೆ ಅದೂ ಇರ್ತಾ ಇರಲಿಲ್ಲ. ಸೊ ಇವತ್ತು ನೋಡಿದ್ರೆ ತುಂಬ ಎಲ್ಲ ದೇವ್ರುಗಳ್ನು ಕೆಳಗೆ ತೊಗೊಂಬಿಟ್ಟು ಎಲ್ಲ ಹೂವಿನ ಅಲಂಕಾರ ಮಾಡ್ತಾಯಿದ್ರು. ಸೊ ನೋಡಿ ಒಂಥರ ಕಣ್ತುಂಬಿ ಬಂತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲರೂ. ಸೊ ಖುಷಿ ಆಯಿತು ನನಗೆ. ಬಂದ ತಕ್ಷಣವೇ ಈ ಅಣ್ಣಮ್ಮ ದೇವಿ ದರ್ಶನ ಮಾಡಿದ್ರೆ ಮನಸ್ಸಲ್ಲಿ ಏನೋ ಒಂಥರ ಪಾಸಿಟಿವ್ನೆಸ್ ಬರುತ್ತೆ. ಸೊ ಅದೊಂದು ಅಭ್ಯಾಸ ನನಗೆ, ಅವ್ರು ಬಂದ ತಕ್ಷಣವೇ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನೋದು. ಇಲ್ಲಿ ಆಚೆ ಇದು ಉಪ್ಪು ಮತ್ತು ಮೊಸರು ಹಾಕ್ತಾಯಿರ್ತಾರೆ ಹರಕೆ ಮಾಡ್ಕೊಂಡಿರೋರು. ಸೊ ಅಲ್ಲೂ ಹೋಗಿ ನಮಸ್ಕಾರ ಮಾಡಿಕೊಂಡು ಇವಾಗ ಅಲ್ಲಿಂದ ಹೊರಟ್ವಿ ನಾವು. ಫಸ್ಟ್ ಟೈಮು ನಾವು ಸೋಮವಾರ ಬಂದಿರೋದು. ಪ್ರತಿ ಸಲ ಮಂಗಳವಾರ ಇಲ್ಲಾಂದರೆ ಭಾನುವಾರ, ಶುಕ್ರವಾರ ಬರ್ತಾಯಿದ್ವಿ. ಇವತ್ತೇ ನಾನು ಸೋಮವಾರ ಹೋಗಿದ್ದು. ಸೊ ಇವಾಗ ವಾಚ್ಗಳು ರಿಪೇರಿ ಕೊಡೋದಿತ್ತು. ಸೊ ಹೊಸ ವಾಚು ಟೈಟಾನ್ ಅದು ಹಾಳಾಗ್ಬಿಟ್ಟಿದೆ. ಸೊ ಶೆಲ್ ಡೌನ್ ಆಗಿದೆಯೋ ಏನೋ ಗೊತ್ತಿಲ್ಲ, ಅದನ್ನು ಕೊಡೋಣ ಅಂತಂದ್ಬಿಟ್ಟು ನಾನು ಯಾವ ಅಂಗಡೀಲಿ ತೊಗೊಂಡಿದ್ದೆ ಆ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಅಷ್ಟರೊಳಗೆ ನಮ್ಮ ಟಿ ಬಾಸ್ ಮೂವಿ ಅಲ್ಲೇ ಇತ್ತು, ಕಾಟೇರ. ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ನಾನು ಮನೇಲಿ ನೋಡಿದ್ದೆ ಅದು ಮೂವಿನ. ನಮ್ಮ ತಂಗಿ ಏಮ ಕಳಿಸಿದ್ಲು ನನಗೆ. ಸೊ ಅದು ಥಿಯೇಟ್ರ್ ಪ್ರಿಂಟಲ್ಲಿ ನೋಡಿದ್ದು ನಾವು. ಮಾಸ್ಟರ್ ಪ್ರಿಂಟ್ ಅಂದರೆ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಥಿಯೇಟ್ರ್ ಪ್ರಿಂಟ್ ಅಂದರೆ ಎಲ್ಲ ವಾಯ್ಸ್ ಎಲ್ಲ ಜಾಸ್ತಿ ಬಂದಿರುತ್ತೆ, ಅಷ್ಟು ಚೆನ್ನಾಗಿ ಬಂದಿರಲ್ಲ. ಆದ್ರೂ ಮೂವಿ ಚೆನ್ನಾಗಿತ್ತು, ಮನೇಲಿ ನೋಡಿದ್ವಲ್ಲ. ಸೊ ಹಾಗಾಗಿ ಏನು ಹೋಗಲಿಲ್ಲ. ಸೊ ಫೈನಲಾಗಿ ವಾಚ್ ರಿಪೇರಿ ಕೊಟ್ಟು ಅವರು ಇನ್ನೂ 1 ವಾರ ಆಗುತ್ತೆ ಅದು ಸರ್ವಿಸ್ ಆಗಿ ಬರೋಕ್ಕೆ ಅಂತಂದರು. ಅಲ್ಲಿಂದ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಒಂದು ದಿನ ಪೂರ ಯಾವ ರೀತಿ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಹಾಫ್ ಡೇ ಅಡುಗೆ ಮನೇಲಿ ಹೋದರೆ ಇನ್ನು ಹಾಫ್ ಡೇ ಆಚೆ ಕಳೆದ್ವಿ. ಸೊ ಒಂಥರ ಚೆನ್ನಾಗಿತ್ತು ಈ ದಿನ ನನಗೆ. ತುಂಬ ದಿನ ಆಗಿತ್ತು ಆಚೆ ಬಂದು, ಬರೀ ಬಸ್ ಸ್ಟಾಪು ಮನೆ, ಮೊಬೈಲು, TV ಬರೀ ಇದೇ ಆಗಿತ್ತು. ಸೊ ಅಪರೂಪಕ್ಕೆ ಒಂದು ಸಲ ಈ ಥರ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಒಂಥರ ಖುಷಿ ಅನ್ನಿಸ್ತು. ಸ್ವಲ್ಪ ಹೊತ್ತಲ್ಲೇ ಮನೆಗೆ ಬಂದ್ವಿ. ಸಂಜೆ ಆಗಿತ್ತಲ್ಲ, ಸ್ವಲ್ಪ ಸ್ನ್ಯಾಕ್ಸ್ಗಳೆಲ್ಲ ತೊಗೊಂಬಂದಿದ್ರು. ಅದನ್ನು ನಾನು ಪ್ಲೇಟಿಗೆ ಹಾಕ್ಕೊಂಡು 2 ಗ್ಲಾಸು ಟೀ ಮಾಡಿಕೊಂಡೆ. ಎಷ್ಟು ಬೇಗ ಸಂಜೆ ಆಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಇವಾಗ ಅಡುಗೆಗೆ ಬೇರೆ ಮತ್ತೆ ರೆಡಿ ಮಾಡ್ಕೋಬೇಕು. ಹಾಗೆ ಮಾತಾಡಿಕೊಂಡು TV ನೋಡ್ತಾ ಅಡುಗೆನೂ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಟೀ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಕೂಡ ರೆಡಿ ಮಾಡಿಕೊಂಡೆ. ಅಡುಗೆಗೆ ಇವತ್ತು ಚಪಾತಿ, ಮೂಲಂಗಿ ಬೇಳೆ ಸಾಂಬಾರು ಮತ್ತು ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಶಿವ ಅವರು ಇವತ್ತು ವಿಡಿಯೋ ಮಾಡಿದ್ದಾರೆ. ಸೊ ಯಾರಾದರೂ ಒಬ್ಬರಿದ್ದರೆ ಈ ರೀತಿಯಾಗಿ ನಾವು ಕೆಲಸ ಮಾಡಬೇಕಾದ್ರೆ ಬರೀ ಒಂದು 12 ಸೆಕೆಂಡ್ ವಿಡಿಯೋ ಮಾಡಿದ್ರೇ ಸಾಕು. ಯಾಕಂದರೆ ತುಂಬ ಲಾಂಗ್ ಮಾಡಿದ್ರೆ ನೋಡೋರ್ಗು ಬೇಜಾರಾಗುತ್ತೆ. ಒಂದು 30 ಸೆಕೆಂಡ್ ವಿಡಿಯೋ ಮಾಡಿದ್ರೂ ಸಾಕು. ಒಬ್ಬರೇ ಇರ್ತೀವಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸ್ಟ್ಯಾಂಡ್ಗಳು ಇಟ್ಕೊಂಡು ವಿಡಿಯೋ ಮಾಡ್ಕೋಬೇಕಾಗುತ್ತೆ. ಸೊ ಫೈನಲಿ ನನ್ನ ಚಪಾತಿ ಕೂಡ ಆಯಿತು. ಊಟಕ್ಕೆ ಕೂಡ ಸ್ವಲ್ಪ ಹೊತ್ತಲ್ಲೇ ರೆಡಿ ಮಾಡಿಕೊಂಡೆ. 2 ಥರದ್ದು ಚಟ್ನಿ ಪುಡಿ, ಸ್ವಲ್ಪ ಉಪ್ಪಿನಕಾಯಿ, ಹಾಗೆ
ಪಲ್ಯ ಮತ್ತು ಸ್ವಲ್ಪ ಸಲಾಡ್, ಚಪಾತಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.